ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ಬೇಕು ಬಾಗಲಕೋಟೆಯಾಗ ಇದು ಜಯ ಇದು ಆಗ್ಬೇಕು ಅನ್ಕೊಂಡ್ರ ಗುಲಾಲ್ ಹಾಕೋಬೇಕಂದ್ರ ನನಗೆ ಟಿಕೆಟ್ ಕೊಟ್ರ ಸಾಧ್ಯ ಅಂತ ನಾನು ಹೇಳಕ್ ಬಯಸ್ತೀನಿ. ನಾನು ನಿಲ್ಬೇಕು, ನಾನು ಆಕಾಂಕ್ಷಿ ಅಂತ ಅಂದ್ಕೊಂಡು ನಾನು ಇಲೆಕ್ಷನ್ ನಿಲ್ಬೇಕು, ನನಗೂ ಟಿಕೆಟ್ ಕೊಡ್ರಿ ಅಂತಂದು ನಾನು ಮನವಿ ಮಾಡ್ಕೋತೀನಿ. ನಮ್ಮ ತಂದೆಯವರ ಕ್ಷೇತ್ರಕ್ಕೆ ಎಲ್ಲ ದುಡ್ದಾರ ಇಷ್ಟು ದಿವ್ಸ. ಅವ್ರು ಇಷ್ಟು ದಿವ್ಸ ದುಡ್ದಿದ್ದಕ್ಕ ಅವ್ರ ಜನರಿಗೆ ಅನ್ಯಾಯ ಆಗ್ಬಾರ್ದು. ಇಷ್ಟು ದಿವ್ಸ ಅನ್ಯಾಯ ಆಗೈತೆ. 2 ವರ್ಷ ಅವ್ರು ಹುಷಾರಿಲ್ಲಾರ್ದಾಗ ಇದ್ದಿದ್ದು ನೋಡ್ರಿ. ಈಗ ನಾವ್ ಅಪ್ಪಾರಂಗ ನಡ್ಸ್ಕೊಂಡ್ ಹೋಗೋದು ನಮ್ ಬ್ರದರ್ ಆಗಿದ್ರಂದ್ರ ಅವ್ರು 2 ವರ್ಷದಾಗ ಮಾಡ್ಬೇಕಾಗಿತ್ತು. ಆಪ್ತನ ಹಿಂದ ಅವರು ಬಾಗಲಕೋಟೆ ಕ್ಷೇತ್ರದೊಳಗ ಕೈಯಾಡಿಸಿ ಜನರಿಗೆ ನಮ್ಮ ಯಾರಿಗೆ ಜನ ಬೆಂಬಲ ಐತಿ ಅಪ್ಪಾರಿಗೆ. ಅವ್ರೆಲ್ಲಾರು ಜನರಿಗೆ ಅನ್ಯಾಯ ಆಗತ್ತಂತ ತಿಳ್ಕೊಂಡು ನಾನು ನಿಲ್ಬೇಕು, ನನ್ನಿಂದನ ಒಂದು ಸಾಧ್ಯ ಐತಿ. ಇದು ಆಪ್ತನ ನಾ ಹಿಂದ್ ಸರಿಸ್ಬೇಕು ಅನ್ಕೊಂಡ್ ಬಾಗಲಕೋಟೆ ಕ್ಷೇತ್ರದಿಂದ ಓಡಿಸ್ಬೇಕಂದ್ರೆ ನಾನು ಒಬ್ಬಳೇ ಸಾಧ್ಯ. ನಮ್ ಬ್ರದರ್ ಕಡೆಯಿಂದಂತೂ ಆಗಲ್ಲ. ಅವ್ರು ಹೇಳಿದ್ದೆ ಕೇಳ್ತಾರಂತ ನಮ್ಮ ಅಭಿಮಾನಿಗಳು ಹೇಳ್ತಾರ. ಅದಕ್ಕೆ ಅಭಿಮಾನಿಗಳಿಗೆ ಅನ್ಯಾಯ ಆಗೈತೆ ಅನ್ಕೊಂಡು ಆ ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಒಬ್ಬಕ್ಕಿಂತ ಸಾಧ್ಯ. ನಾನೇ ನಿಲ್ಬೇಕು, ನನಗೆ ಟಿಕೆಟ್ ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಟಿಕೆಟ್ ಅವ್ರು ನೀಡದೇ ಇದ್ರೆ ಮುಂದಿನ ನಡೆ ಏನ್ ನಿಮ್ದು? ಬಂಡಾಗಿ ನಿಲ್ಬೇಕು ಅನ್ಕೊಂಡಿದ್ದೀನ್ರಿ. ನಮ್ಮ ಮನವೊಲಿಸಿದ್ರೆ ನಾ ನೋಡ್ತೀನಿ, ವಿಚಾರ ಮಾಡ್ತೀನಿ. ನಮ್ಮ ಅಭಿಮಾನಿಗಳ ಒತ್ತಾಯನ ಅವ್ರ ಜೋಡಿ ಚರ್ಚೆ ಮಾಡಿ ಅವ್ರು ಹೆಂಗ್ ಹೇಳ್ತಾರೋ ಹಂಗ್ ಕೇಳ್ಕೊಂಡು ಹೋಗ್ತೀನಿ. ಕೇಳಿರ್ಬೋದು ಜನರ ಇಷ್ಟ. ನಿನ್ನೆ ನಮ್ಮ ಇವ್ರು ಅಪೋಸಿಷನ್ ಪಾರ್ಟಿಯವರು ಹೇಳ್ಯಾರ, ನೀವು ಕೇಳಿರ್ಬೇಕು. ಅದನ್ನು ನಾನು ನೋಡಿದೆ. ಮತ್ತೆ ಎಷ್ಟಾಗೈತೆ ಅನ್ನೋದು ನಿಮ್ಗ ಗೊತ್ತಾಗತ್ತ. ಜನರ ಹೇಳಕ್ ಆಗುದಿಲ್ಲ, ಹೋಗ್ಲಿ ಬಿಡಪ್ಪ ಅನ್ಕೊಂಡು ಸುಮ್ಮಿರ್ತಾರ. ಅದಕ್ಕೆ ಅದನ್ನೆಲ್ಲ ನಾನು ಇದನ್ ಮಾಡ್ಬೇಕು ಅಂತ ಅನ್ಕೊಂಡ್ರ ನಾನೇ ಸರಿ ಇದಕ್ಕಂತಂದು ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ಬೇಕು ಬಾಗಲಕೋಟೆಯಾಗ ಇದು ಇದು ಆಗ್ಬೇಕು ಅನ್ಕೊಂಡ್ರ ಗುಲಾಲ್ ಹಾಕೋಬೇಕಂದ್ರ ನನಗೆ ಟಿಕೆಟ್ ಕೊಟ್ರ ಸಾಧ್ಯ ಅಂತ ನಾನು ಹೇಳಕ್ ಬಯಸ್ತೀನಿ.